ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಸೂಪರ್ ಮಾಮ್ ಚಾನಲ್. ಲೈಕ್ ಅಂಡ್ ಶೇರ್ ಮಾಡೋದು ಮರಿಬೇಡಿ. ಇವತ್ತಿನ ಟಾಪಿಕ್ ಬಂದು ಪ್ರೆಗ್ನೆಂಟ್ ಆಗಿದೀವೋ ಇಲ್ವೋ, 28 ದಿನದಲ್ಲೇ ಪ್ರೆಗ್ನೆಂಟ್ ಆಗಬಹುದಾ, ಕನ್ಸೀವ್ ಆಗಿದೀವಿ ಅಂತ ಗೊತ್ತಾಗಬಹುದಾ ಅನ್ನೋದಕ್ಕೆ ನಾನು ಕೆಲವೊಂದು ಸಿಂಪ್ಟಮ್ಸ್ ತಗೊಂಡ್ಬಂದಿದ್ದೀನಿ. ಬನ್ನಿ. ಹೆಣ್ಮಕ್ಳಿಗೆ ಕಾಮನ್ ಆಗಿ ಎಲ್ರಿಗೂ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ನಾನು ಇಲ್ಲಿ ತೋರಿಸ್ತಿರೋ ತರ ಎಗ್ ವೈಟ್ ತರ ಸ್ಟ್ರೆಚಿ ಸ್ಲಿಪ್ಪರ್ ಆಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು. ಎಗ್ ವೈಟ್ ಹೇಗಿರುತ್ತೆ ನೋಡಿ ಹಾಗೆ ಕ್ಲಿಯರ್ ಆಗಿರ್ಬೇಕು. ಅಂತದನ್ನ ಮಾತ್ರ ನಾವು ಕನ್ಸೀವ್ ಆಗಿದೀವಿ ಅಂತ. ಈ ತರ ಬಂದ್ರೆ ಗಟ್ಟಿ ತರ ಥಿಕ್ನೆಸ್ ಆಗಿ ಸ್ಟಿಕ್ಕಿ ಆಗಿತ್ತು ಅಂದ್ರೆ ನಾವು ಪೀರಿಯಡ್ಸ್ ಗೆ ಹತ್ರ ಆಗಿದೀವಿ, ನಾನ್ ಫರ್ಟಿಲಿಟಿ ಅಂತ. ಈ ತರ ಒಡಕು ಮೊಸರು ತರ ಇತ್ತು ಅಂದ್ರೆ ನಮ್ಗೆ ಈಸ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ನಾನು ವೈಟ್ ಡಿಸ್ಚಾರ್ಜ್ ಅಲ್ಲಿ 3 ಟೈಪ್ ಹೇಳಿದೀನಿ. ಹಾಗೆ ನಮ್ಗೆ ಮೇನ್ ಆಗಿ ಬ್ರೀಸ್ಟ್ ಟೆಂಡರ್ನೆಸ್ ಇರುತ್ತೆ, ಹಾರ್ಮೋನಲ್ಸ್ ಚೇಂಜ್ ಇರುತ್ತಲ್ವಾ, ಅದಕ್ಕೆ ನಮ್ಗೆ ಬ್ರೀಸ್ಟ್ ಟೆಂಡರ್ನೆಸ್ ಬರುತ್ತೆ. ಹೇಗ್ ಬರುತ್ತೆ ಅಂದ್ರೆ ನಮ್ಗೆ ತುಂಬಾನೇ ಬರಲ್ಲ, ಲೈಟ್ ಆಗಿ ಬರ್ತಾ ಇರುತ್ತೆ ಅವಾಗವಾಗ ಬಿಟ್ಟು ಬಿಟ್ಟು. ಹಾಗೆ ನಿಪ್ಪಲ್ ತುದಿ ಇರುತ್ತಲ್ವಾ, ನಿಪ್ಪಲ್ ತುದಿ ನಾರ್ಮಲ್ ಇರೋಕಿನ ಕಪ್ಪಗಾಗಿರುತ್ತೆ. ಕಪ್ಪಗೆ ಹೇಗಂದ್ರೆ ತುದಿ ಎಲ್ಲ ಕಪ್ಪಗಾಗುತ್ತೆ. ಹಾಗೆ ನಮ್ಗೆ ಅಬ್ಡಾಮಿನಲ್ ಅಲ್ಲಿ ಲೈಟ್ ಆಗಿ ಕ್ರಾಂಪ್ಸ್ ಬರುತ್ತೆ, ಹೆವಿ ಕ್ರಾಂಪ್ಸ್ ಇರಲ್ಲ. ಪೀರಿಯಡ್ಸ್ ಟೈಮ್ ಅಲ್ಲಿ ಆಗೋ ತರ ಕ್ರಾಂಪ್ಸ್ ಇರಲ್ಲ, ಲೈಟ್ ಆಗಿರುತ್ತೆ. ಹೆವಿ ಕ್ರಾಂಪ್ಸ್ ಆದ್ರೆ ನಮ್ಗೆ ಪೀರಿಯಡ್ಸ್ ಗೆ ಹತ್ರವಾಗ್ತಿದೀವಿ ಅಂತ. ಮತ್ತೊಂದು ಸಿಂಪ್ಟಮ್ಮು, ನಮ್ಗೆ ಸ್ಮೆಲ್ ಸೆನ್ಸ್ ತುಂಬಾನೇ ಹೆವಿ ಆಗುತ್ತೆ. ಹೆವಿ ಅಂದ್ರೆ ಯಾವುದೇ ಸ್ಮೆಲ್ ಇದ್ರೂ ಬೇಗ ನಮ್ಗೆ ಅನ್ಸುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಮು ನಾಸಿಯಾ. ನಮ್ಗೆ ಇನ್ನೇನು ವಾಮಿಟ್ ಬಂದೇ ಬಿಡ್ತು ಅನ್ಸುತ್ತೆ, ಕೆಲವೊಬ್ರಿಗೆ ವಾಮಿಟ್ ಆಗುತ್ತೆ. ನಾವು ಆ ಥರ ಎಲ್ಲ ಸಿಂಪ್ಟಮ್ಸ್ ಇತ್ತು ಅಂದ್ರೆ ನಾವು ಪ್ರೆಗ್ನೆಂಟ್ ಹೌದು ಅಂತ ಅರ್ಥ. ನಾವು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಮನೆಯಲ್ಲೇ ಪ್ರೆಗ್ನೆನ್ಸಿ ಚೆಕಪ್ ಮಾಡಬೇಕು. ಫಸ್ಟ್ ಮಾರ್ನಿಂಗ್ ಯೂರಿನ್ ತಗೋಬೇಕು. ನಾವು 6 ಅವರ್ಸ್ ಗಂಟ್ಲೆ ಯೂರಿನ್ ಹೋಗಿರ್ಬಾರ್ದು, ಪಾಸ್ ಮಾಡಿರ್ಬಾರ್ದು. ಅವಾಗ ನಾವು ಯೂರಿನ್ ಟೆಸ್ಟ್ ಮಾಡಬೇಕು. ಈ ತರ ಡಾರ್ಕ್ ಆಗಿ ಒಂದ್ ಲೈಟ್ ಆಗಿ ಬಂತು ಅಂದ್ರೆ ನಾವು ಕನ್ಸೀವ್ ಆಗಿದೀವಿ ಅಂತ ಅರ್ಥ. ಕೆಲವೊಬ್ರಿಗೆ 2 ಲೈನು ಡಾರ್ಕ್ ಆಗಿ ಬರುತ್ತೆ. ಅವಾಗ ಫಸ್ಟ್ ನೀವೇನು ಮಾಡ್ಬೇಕಂತ ಇಲ್ಲ, ಡಾರ್ಕ್ ಆಗಿ ಬಂತು ಅಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಕೆಲವೊಬ್ರಿಗೆ 28 ಡೇಸ್ ಅಲ್ಲೇ ಗೊತ್ತಾಗಲ್ಲ, ಯೂರಿನ್ ಟೆಸ್ಟ್ ಅಲ್ಲೂ HCG ಲೆವೆಲ್ ಇರಲ್ಲ. ಸೊ ಅವರಿಗೆ ಏನು ನಾರ್ಮಲ್ ಪಾಸಿಟಿವ್ ಬರಲ್ಲ, ನೆಗೆಟಿವ್ ಬರುತ್ತೆ. ಕೆಲವೊಬ್ರಿಗೆ 1 ಲೈನ್ ಅಷ್ಟೇ ಗೊತ್ತಾಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಮತ್ತೆ 8 ದಿನ ಬಿಟ್ಟು ನಾವು ಮತ್ತೆ ಪ್ರೆಗ್ನೆನ್ಸಿ ಚೆಕಪ್ ಮಾಡಬೇಕಾಗುತ್ತೆ. ಅವಾಗ ಏನು ಬರುತ್ತೋ ರಿಸಲ್ಟು ಅದೇ ಮೇನು. ನಾವು 8 ದಿನದ ಮೇಲೂ ಬರಲಿಲ್ಲ ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಪೀರಿಯಡ್ಸ್ ಆಗಿದೆಯೋ ಇಲ್ವೋ ಅಂತ ಹೇಳಬೇಕು. ಏನೇ ಪ್ರಾಬ್ಲಮ್ ಇದ್ರೂ ಡಾಕ್ಟರ್ ಸೊಲ್ಯೂಷನ್ ಕೊಡ್ತಾರೆ. ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದರೂ ನೀವು ವೇಟ್ ಮಾಡೋಕ್ಕೆ ಹೋಗಬೇಡಿ, ಡಾಕ್ಟರ್ ಕನ್ಸಲ್ಟ್ ಮಾಡಿ. ಹಾಗೆ ಪೀರಿಯಡ್ಸ್ ಆಗಿಲ್ಲ ಅಂದರೂ ಕೂಡ ವೇಟ್ ಮಾಡೋಕ್ಕೆ ಹೋಗಬೇಡಿ, ಡಾಕ್ಟರ್ ಕನ್ಸಲ್ಟ್ ಮಾಡಿ. ನಾನು ಇವಾಗೆಲ್ಲ ಹೇಳಿರೋದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಇವು ಕಾಮನ್ ಆಗಿ ಕಂಡು ಬರುವಂತ ಸಿಂಪ್ಟಮ್ಸ್ ಹೇಳಿದ್ದೀನಿ ನಾನು. ಇನ್ನು ಬೇರೆ ಬೇರೆ ಸಿಂಪ್ಟಮ್ಸ್ ಇದೆ, ಅವೆಲ್ಲ ಅರ್ಲಿ ಪ್ರೆಗ್ನೆನ್ಸಿಲಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.